ಹಾಯ್ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ನಿಮ್ಮ ಹತ್ರ ನಾನು ಕ್ಷಮೆ ಕೇಳೋಕೆ ಇಷ್ಟಪಡ್ತೀನಿ. ಹತ್ತತ್ರ 8 ತಿಂಗಳಾಯಿತು ನಾನು ಈ ಚಾನಲ್ನಲ್ಲಿ ಯಾವುದೇ ವಿಡಿಯೋ ಹಾಕಲಿಲ್ಲ. ಇಷ್ಟು ದಿನ ಎಲ್ಲೋಗಿದ್ದೆ ಅಂತ ನೀವೆಲ್ಲ ಖಂಡಿತ ಯೋಚನೆ ಮಾಡ್ತಿರ್ತೀರಾ. ವಿಷಯ ಏನಂದರೆ, ಲೈಫ್ನಲ್ಲಿ ಏನಾದರೂ ಸಾಧಿಸಬೇಕಂತ ನಾನು ಮತ್ತು ನಮ್ಮ ಅಣ್ಣ ಸೇರಿ ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡೋ ಪ್ರಯತ್ನದಲ್ಲಿದ್ವಿ. ಹಗಲು ರಾತ್ರಿ ಅದಕ್ಕೋಸ್ಕರನೇ ಕಷ್ಟಪಡ್ತಿದ್ವಿ. ಬಿಸ್ನೆಸ್ ಈಗ ಸಕ್ಸಸ್ಫುಲ್ ಆಗಿ ಸೆಟ್ ಆಗಿದೆ. ಇದೇ ನಾನು ವಿಡಿಯೋಸ್ಗಳನ್ನು ಸ್ಟಾಪ್ ಮಾಡೋದಕ್ಕೆ ಕಾರಣ ಆಗಿತ್ತು. ಈಗ ನಾನು ಬ್ಯುಸಿ ಇರೋದ್ರಿಂದ ನನಗೆ ಯಾವಾಗೆಲ್ಲ ಸ್ವಲ್ಪ ಸಮಯ ಸಿಗುತ್ತೋ ಆ ಸಿಗೋ ಗ್ಯಾಪ್ನಲ್ಲೇ ನಾನು ನೋಡಿ ಸಖತ್ ಇಷ್ಟಪಟ್ಟಿರೋ ಎಲ್ಲೋ ಮರೆಯಾಗಿರೋ ಅದ್ಭುತ ಸಿನಿಮಾಗಳ ಮೇನ್ ಸ್ಟೋರಿನ ನಿಮ್ಮ ಮುಂದೆ ಇಡೋಕೆ 100% ಪ್ರಯತ್ನ ಪಡ್ತೀನಿ. ಮೂವಿಯ ಪೂರ್ತಿ ವಿವರಣೆ ಕೊಡೋಕೆ ಆಗದಿದ್ರು ನಿಮಗೆ ಕಥೆಯ ಅಸಲಿ ವಿಷಯವನ್ನ ತಿಳಿಸಿಕೊಡ್ತೀನಿ. ಸೊ ಇನ್ಮುಂದೆ ವಿಡಿಯೋಗಳು ಸ್ವಲ್ಪ ಲೇಟ್ ಆದರೂ ಲೇಟೆಸ್ಟ್ ಆಗಿ ಬರ್ತಾ ಇರುತ್ತೆ. ನಿಮ್ಮ ಸಪೋರ್ಟ್ ಮತ್ತು ಪ್ರೀತಿ ಇನ್ಮುಂದೆ ಹೀಗೆ ಇರಲಿ. ಇನ್ನು ತಡ ಮಾಡೋದು ಬೇಡ, ಇವತ್ತಿನ ನಮ್ಮ ಮೊದಲನೇ ಸಿನಿಮಾ ಬಗ್ಗೆ ಮಾತಾಡೋಣ. ಪಾನ್ ಸದ್ಯಕ್ಕೆ ಅಮೆಜಾನ್ ಪ್ರೈಮ್ನಲ್ಲಿ ಸ್ಟ್ರೀಮ್ ಆಗ್ತಾ ಇರೋ ಈ ಕೊರಿಯನ್ ಸಿನಿಮಾ ಸಖತ್ ಎಮೋಷ್ನಲ್ ಆಗಿದೆ. ಹಾಯ್ ಹಲೋ ಅಂತ ಟೈಮ್ ವೇಸ್ಟ್ ಮಾಡದೆ ಡೈರೆಕ್ಟ್ ಮೂವಿ ಕಡೆ ಹೋಗೋಣ. ಹಾಗೆ ನಮ್ಮ ಚಾನಲ್ನಲ್ಲಿ ಇಂಥದ್ದೇ ಅದ್ಭುತವಾದ ಎಲ್ಲೋ ಮರೆಯಾಗಿರೋ ಒಳ್ಳೆ ಸ್ಟೋರಿ ಇರೋ ಸಿನಿಮಾಗಳ ಸಜೆಷನ್ಸ್ ಬೇಕು ಅಂದರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ಸಿನಿಮಾದ ಒನ್ಲೈನ್ ಕತೆ ಏನು ಗೊತ್ತಾ? ಸಾಲ ವಸೂಲಿ ಮಾಡೋ ಇಬ್ಬರು ರೌಡಿ ಥರ ಇರೋ ಏಜೆಂಟ್ಸ್ ಸಾಲ ತೀರಿಸದ ಒಬ್ಬ ಮಹಿಳೆಯ 10 ವರ್ಷದ ಪುಟ್ಟ ಮಗಳನ್ನೇ ಗಿರ್ವಿಯಾಗಿ ಎತ್ಕೊಂಡು ಬಂದು ಬಿಡ್ತಾರೆ. ಟ್ವಿಸ್ಟ್ ಏನಪ್ಪಾ ಅಂದ್ರೆ, ಆ ತಾಯಿ ದುಡ್ಡು ಹೊಂದಿಸೋಕೆ ಹೋಗಿ ಇಮಿಗ್ರೇಷನ್ ಪೊಲೀಸ್ ಕೈಗೆ ಸಿಕ್ಕಿ ದೇಶದಿಂದಲೇ ಹೋಗಬೇಕಾದ ಪರಿಸ್ಥಿತಿ ಬರುತ್ತೆ. ಏಕೆಂದರೆ ಆಕೆ ಬೇರೆ ದೇಶದ ಪ್ರಜೆ. ಹಾಗಾದ್ರೆ ಆ ಪುಟ್ಟ ಮಗುವಿನ ಕತೆ ಏನಾಗುತ್ತೆ? ಆ ಇಬ್ಬರು ಸಾಲ ವಸೂಲಿ ಮಾಡೋರು ಆ ಮಗುವನ್ನ ಏನ್ ಮಾಡ್ತಾರೆ? ಈ ಇಬ್ಬರು ವ್ಯಕ್ತಿಗಳ ಮಧ್ಯೆ ಎಂತ ಬಾಂಡಿಂಗ್ ಕ್ರಿಯೇಟ್ ಆಗುತ್ತೆ ಅನ್ನೋದೇ ಈ ಸಿನಿಮಾದ ಇಂಟ್ರೆಸ್ಟಿಂಗ್ ಕತೆ. ಕಥೆಯ ಒಳಗೋದ್ರೆ, ಆ ತಾಯಿ ಜೈಲು ಸೇರಿ ದೇಶ ಬಿಟ್ಟು ಹೋದ ಮೇಲೆ ಈ ಪುಟ್ಟ ಹುಡುಗಿ ಕಂಪ್ಲೀಟ್ ಆಗಿ ಈ ಇಬ್ಬರ ಜವಾಬ್ದಾರಿಯಾಗಿ ಉಳಿದು ಬಿಡ್ತಾಳೆ. ಈತ ಆ ಮಗುವಿನ ರಿಲೇಟಿವ್ ವಾದ ವಯಸ್ಸಾದ ವ್ಯಕ್ತಿ ನಾನು ಇವಳ ಜವಾಬ್ದಾರಿ ತಗೋತೀನಿ ಎಂದು ಮಗುವನ್ನ ಕರೆದುಕೊಂಡು ಹೋಗ್ತಾನೆ. ಆದ್ರೆ ಆತ ಒಬ್ಬ ಕಟುಕ ಆ ಮಗುವನ್ನ ಒಂದು ಬಾರ್ಗೆ ಮಾರಿಬಿಡ್ತಾನೆ. ಅಲ್ಲಿ ಆ ಪುಟ್ಟ ಮಗು ಪಡೋ ಕಷ್ಟ, ಟಾಯ್ಲೆಟ್ ಕ್ಲೀನ್ ಮಾಡೋದು, ಅಲ್ಲಿನ ಕೆಟ್ಟ ಜನರಿಂದ ಗಾಯ ಮಾಡಿಸಿಕೊಳ್ಳೋದು ನೋಡಿದ್ರೆ ನಿಜಕ್ಕೂ ನೋವಾಗುತ್ತೆ. ಇತ್ತ ಮಗುವನ್ನ ಮಾರಿಬಿಟ್ಟಿದ್ದಾರೆ ಎಂದು ಗೊತ್ತಾದ ತಕ್ಷಣ ನಮ್ಮ ಹೀರೋ ಪಾರ್ಕ್ ಮತ್ತು ಅವನ ಅಸಿಸ್ಟೆಂಟ್ ಆ ಬಾರ್ ಮೇಲೆ ಅಟ್ಯಾಕ್ ಮಾಡಿ ಮಗುವನ್ನ ಕಾಪಾಡ್ತಾರೆ. ಅಲ್ಲಿಂದ ಮುಂದೆ ಇವರ ಲೈಫ್ ಜರ್ನಿ ಚೇಂಜ್ ಆಗುತ್ತೆ. ಆ ಮಗುವಿನ ಮೇಲೆ ಪ್ರೀತಿ ಹೆಚ್ಚಾಗುತ್ತೆ. ಮಗುವಿನ ಭವಿಷ್ಯಕ್ಕೋಸ್ಕರ ತನ್ನ ಕಾರ್ ಸಾಲ ಮಾಡಿ ಕೊನೆಗೆ ಲೀಗಲ್ ಆಗಿ ಅಡಾಪ್ಟ್ ಕೂಡ ಮಾಡ್ಕೋತಾನೆ. ಅವಳು ದೊಡ್ಡವಳಾಗಿ ಓದಿ ಬೆಳೆಯುವವರೆಗೂ ಒಬ್ಬ ಸ್ವಂತ ತಂದೆಗಿಂತ ಹೆಚ್ಚಾಗಿ ಪಾರ್ಕ್ ಅವಳನ್ನ ಸಾಕ್ತಾನೆ. ಈ ಮೂವಿಯನ್ನು ನೋಡಿದ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂದ್ರೆ, ಇದೊಂದು ಪಕ್ಕ ಎಮೋಷನಲ್ ಡ್ರಾಮಾ ಸಿನಿಮಾ ಸ್ಟಾರ್ಟ್ ಆದಾಗ ಒಂದು ಸಾಧಾರಣ ಸ್ಟೋರಿ ಅನ್ಸುತ್ತೆ. ಆದ್ರೆ ಕತೆ ಮುಂದೆ ಹೋಗ್ತಾ ಹೋಗ್ತಾ ನಮ್ಮ ಕಣ್ಣಲ್ಲಿ ನೀರು ತರಿಸದೆ ಬಿಡಲ್ಲ. ನೀವು ಎಮೋಷನಲ್ ಬಾಂಡಿಂಗ್ ಇರೋ ಸಿನಿಮಾಗಳು, ಹಾರ್ಟ್ ಟಚಿಂಗ್ ಕತೆಗಳನ್ನ ಇಷ್ಟಪಡ್ತೀರಾ ಅಂದ್ರೆ ಈ ಸಿನಿಮಾ ನಿಮಗೊಂದು ಮಾಸ್ಟರ್ ಪೀಸ್ ತರ ಕಾಣುತ್ತೆ. ಆದ್ರೆ ಯಾರೆಲ್ಲ ಕೇವಲ ಫಾಸ್ಟ್ ಫೇಸ್ ಆಕ್ಷನ್, ಸಾಂಗ್ಸ್, ಕಾಮಿಡಿ ಅಥವಾ ಹಾರರ್ ಎಲಿಮೆಂಟ್ಸ್ ಹುಡುಕ್ತಿರೋ ಅಂತವರಿಗೆ ಈ ಸಿನಿಮಾ ಅಲ್ಲ. ಯಾಕಂದ್ರೆ ಇದು ಕಂಪ್ಲೀಟ್ ಆಗಿ ಕ್ಯಾರೆಕ್ಟರ್ ಡ್ರಿವನ್ ಸಿನಿಮಾ. ಫ್ಯಾಮಿಲಿ ಸೆಂಟಿಮೆಂಟ್ ಇಷ್ಟಪಡೋ ಪ್ರತಿಯೊಬ್ಬರಿಗೂ ಇದು ಸಖತ್ ಇಷ್ಟ ಆಗುತ್ತೆ. ಸಿನಿಮಾದ ಅತಿ ದೊಡ್ಡ ಪ್ಲಸ್ ಪಾಯಿಂಟ್ ಅಂದ್ರೆ ಆ ಪುಟ್ಟ ಹುಡುಗಿಯ ಆಕ್ಟಿಂಗ್ ಮತ್ತು ತಂದೆಯ ಪಾತ್ರ ಮಾಡಿರೋ ನಟನ ಎಮೋಷನಲ್ ಎಕ್ಸ್ಪ್ರೆಷನ್ಸ್. ಇವರಿಬ್ಬರ ಕೆಮಿಸ್ಟ್ರಿ ನಮ್ಮನ್ನ ಕಥೆಯ ಒಳಗೆ ಕಂಪ್ಲೀಟ್ ಆಗಿ ಮುಳುಗಿಸಿ ಬಿಡುತ್ತೆ. ಪ್ರತಿಯೊಂದು ಸೀನ್ ಕೂಡ ಕನೆಕ್ಟ್ ಆಗುತ್ತೆ. ಕಥೆಯ ಮುಂದಿನ ಭಾಗ ನೋಡೋದಾದ್ರೆ, ಆ ಹುಡುಗಿ ದೊಡ್ಡವಳಾಗಿ PhD ಮಾಡೋ ಲೆವೆಲ್ಗೆ ಬೆಳೆದಾಗ ಅವಳ ತಾಯಿಯ ಕೊನೆಯ ದಿನಗಳ ಕರೆಯನ್ನು ಕೇಳಿ ಚೀನಾಗೆ ಹೋಗ್ತಾಳೆ. ಅಲ್ಲಿ ತಾಯಿಯ ಕೊನೆಯ ಆಸೆಯಂತೆ ಆ ಹುಡುಗಿಯ ಅಸಲಿ ತಂದೆಯನ್ನ ಹುಡುಕೋಕೆ ನಮ್ಮ ಹೀರೋ ಹೊರಡ್ತಾನೆ. ಆದ್ರೆ ಆ ಹುಡುಗಿ ಮಾತ್ರ ನನ್ನ ತಂದೆ ನೀನೆ ಅಂತ ಅಳುವಾಗ ಇಬ್ಬರ ಪ್ರೀತಿ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಒಂದು ಸಮಯದಲ್ಲಿ ಅವಳನ್ನು ಪಿಕ್ ಮಾಡೋಕೆ ಹೋಗೋ ಸಂದರ್ಭದಲ್ಲಿ ಹೀರೋಗೆ ಒಂದು ಭೀಕರ ಬ್ರೈನ್ ಸ್ಟ್ರೋಕ್ ಆಗಿ ಆಕ್ಸಿಡೆಂಟ್ ಆಗಿಬಿಡುತ್ತೆ. ಅಲ್ಲಿಂದ ಬರೋಬ್ಬರಿ 10 ವರ್ಷಗಳ ಕಾಲ ಪಾರ್ಕ್ ನಾಪತ್ತೆಯಾಗ್ತಾನೆ. ಆಮೇಲೆ ಆ ಹುಡುಗಿ ತನ್ನ ತಂದೆಯನ್ನ ಹೇಗೆ ಹುಡುಕಾಡ್ತಾಳೆ,
ಅಷ್ಟೊತ್ತಿಗಾಗಲೇ ನೆನಪು ಕಳೆದುಕೊಂಡಿರೋ ಆ ತಂದೆಗೆ ತನ್ನ ಮಗಳು ನೆನಪಾಗ್ತಾಳ. ಇವರಿಬ್ಬರ ಭೇಟಿ ಹೇಗಾಗುತ್ತೆ ಅನ್ನೋ ಟ್ವಿಸ್ಟ್ಗಳನ್ನು ನೀವು ಮೂವಿಯಲ್ಲೇ ನೋಡಬೇಕು. ಕೊನೆಯದಾಗಿ ಒಂದು ಸಣ್ಣ ವ್ಯೂವರ್ ಡಿಸ್ಕ್ರಿಪ್ಷನ್. ಈ ಸಿನಿಮಾದಲ್ಲಿ ಯಾವುದೇ ಅಡಲ್ಟ್ ಕಂಟೆಂಟ್ ಇಲ್ಲವಾದರೂ ಬಾರ್ ಸೀನ್ಗಳಲ್ಲಿ ಸ್ವಲ್ಪ ಹಿಂಸೆ ಮತ್ತು ಮಗುವಿನ ಮೇಲಿನ ದೌರ್ಜನ್ಯದ ಸೀನ್ಗಳು ಇರೋದ್ರಿಂದ ಮಾನಸಿಕವಾಗಿ ಸ್ವಲ್ಪ ಹೆವಿ ಅನ್ನಿಸ್ಬೋದು ಮತ್ತು ಕಣ್ಣೀರು ಕೂಡ ತರಿಸಬಹುದು. ನೀವು ಈಗಾಗಲೇ ಈ ಸಿನಿಮಾ ನೋಡಿದ್ರೆ ಹೇಗಿತ್ತು ಅಂತ ಕೆಳಗೆ ಕಮೆಂಟ್ ಮಾಡಿ. ಒಂದು ವೇಳೆ ನೋಡಿಲ್ಲ ಅಂದ್ರೆ ಈಗಲೇ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಲಭ್ಯ ಇದೆ, ಹೋಗಿ ನೋಡಿ. ಇನ್ನು ಒಳ್ಳೆ ಸ್ಟೋರಿ ಇದ್ದು ಎಲ್ಲೋ ಮರೆಯಾಗಿರೋ ಇಂತಹ ಅದ್ಭುತ ಮೂವಿಗಳ ಸಜೆಷನ್ಸ್ ನಿಮಗಾಗಿ ಸಿಗುತ್ತಲೇ ಇರಬೇಕಂದ್ರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನ ಖಂಡಿತ ಮರಿಬೇಡಿ.